ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನೇನು ನೋಡ್ರಿ, ತಿರುಪತಿಗೆ ಬಂದ್ಬಿಟ್ವಿ. ಬಂದ ತಕ್ಷಣ ಬೇಗ ಮುಂಜಾನೆ ಬಂದು ಇಳಿದೀವಿ. ಇಳಿದ್ಬಿಟ್ಟು ಬ್ರಷ್ ಮಾಡಕತ್ತೀವಿ. ಬ್ರಷ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಟೀ ಕುಡಿತಾ ಇದ್ವಿ. ಟೀ ಕುಡಿತಾ ಇದ್ವಿ. ಮತ್ತೆ ಕುಡ್ಕೊಂಡು ಏನಪ್ಪ ಅಂದ್ರೆ ಇಲ್ಲಿ ಊಟ ಇರುತ್ತಾ, 3 ಹೊತ್ತು ಊಟ ಇರುತ್ತೆ. ಇಲ್ಲಿ ಊಟ ಮಾಡ್ಬೋದು. ಇನ್ನೇನು ನೋಡ್ರಿ, ನಮ್ಮಣ್ಣ ನಾವು ಹೊಂಟಿವಿ ಮುಂದಕ್ಕೆ. ಮುಂದೆ ಏನೈತೆ ನೋಡಂಬ ಅಂತ ಹೊಂಟಿವಿ. ಅಲ್ಲೇ ಮುಂದೆ ಮತ್ತೆ ಅನ್ನ ಪ್ರಸಾದ ಎಲ್ಲೈತೆ ಅಂತ ನೋಡಕತ್ತೀವಿ. ಅಡ್ಡಾಡಕತ್ತೀವಿ, ಆದ್ರೂ ಸಿಗೋಲ್ತ. ನಮ್ಮಣ್ಣ ಹೇಳಕತ್ತ ನೋಡಿ, ಈಗ ಇಲ್ಲೈತಿ ಬಾ ಅಂತ ಕರೆಕತ್ತಾನ. ಹಂಗೆ ಮುಂದ್ಗಡೆ ಹೊಂಟಿವಿ. ಇಲ್ಲಿ ದೇವಸ್ಥಾನದ ಕಡಿಗೆ ದೇವಸ್ಥಾನ ಎಲ್ಲ ಹೊರಗಡೆ ಇರ್ತಾವ. ಅವನ್ನೆಲ್ಲ ಒಂದು ಗ್ರೌಂಡ್ ಹಾಕೊಂಬರೋಣ ಅಂತ ಇದೊಂಥರ ಪಾರ್ಕ್ ಥರ ಐತಿ. ಇಲ್ಲೊಂಥರ ಭಾರಿ ನೋಡೋಕೆ ಚಲೋ ಐತಿ. ಏನಪ್ಪ, ಇಲ್ಲೊಂದು ದೇವ್ರ ಮೂರ್ತಿ ಐತಿ. ಹಾಗಾಗಿ ಹಿಂಗೆಲ್ಲ ನೋಡಿಕೊಂಡು ವೆಂಕಟರಮಣ ಫೋಟೋ ಭಾರಿ ನೈಸ್ ಬಂತ. ಅವರಲ್ಲಿ ನಮ್ಮಣ್ಣ ಬ್ಯಾಗ್ನಾಗ ಏನೋ ನೋಡ್ಕತ್ತಿದ್ದ. ಎಣ್ಣೆ ನೋಡ್ಪಾ ಅಂದೆ. ಹಂಗೆ ತಗೊಂಡು ಎದ್ದು ಮುಂದಕ್ಕೆ ಮತ್ತು ರೂಮ್ ನೋಡಮ್ಮ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಡ್ಡಾಡಕತ್ತೀವಿ, ಯಾವ ರೂಮ್ ಇಲ್ಲ. ಹಾಗಾಗಿ ನಮ್ಮಣ್ಣ ಹೋಗಿ ತಲೆಮಂಡು ಕೊಟ್ಟು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ. ನಾನು ಸ್ವಲ್ಪ ತಿರಪ್ಪ ಹೋಗೋಣ ಅಂತ ನಾನು ಹೇಳಿದೆ. ಹಾಗಾಗಿ ಮತ್ತೇನಂದ, ಇಲ್ಲೊಂದು ಫೋಟೋ ತಗೊಂಬ ಅಂದ. ಫೋಟೋ ತಕ್ಕಂತ ಇದ್ದೀವಿ. ಹಾಗಾಗಿ ಮತ್ತೆ ಫೋಟೋ ಕ್ಲಿಕ್ ಮಾಡಕತ್ತೆ. ಮತ್ತು ನಮ್ಮದು ಅವ್ರಿಗೂ ಒಂದು ಇರಲಿ ಅಂತ ಒಂದು ವಿಡಿಯೋ ಮತ್ತೆ ಸಣ್ಣದಾಗಿ ಮಾಡ್ಕೊಂಡ್ಬಿಟ್ಟು ಹಂಗೆ ಮತ್ತೆ ಮುಂದಕ್ಕೆ ಹೋಗ್ಬೇಕಂತ ಯೋಚನೆ ಮಾಡಕತ್ತೀವಿ. ರೂಮ್ ನೋಡಕತ್ತೀವಿ, ರೂಮ್ ಸಿಗ್ತಾ ಇಲ್ಲ. ಆರ್ಡ್ರ್ ಮಾಡಿ ರೂಮು ಬುಕ್ಕಿಂಗ್ ಮಾಡಿದ್ವಿ. ಅವರು ಸ್ವಲ್ಪ ವೇಟಿಂಗ್ ಲಿಸ್ಟ್ನಾಗ ಹಾಕ್ಬಿಟ್ರು. ಹಾಗಾಗಿ ಸ್ವಲ್ಪ ಮುಂದಕ್ಕೆ ಬಂದುಬಿಟ್ಟು ಮತ್ತೆ ಹೋಗ್ತಾ ಇದ್ದೀವಿ. ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ಒಳಗೆ ಬಜಾರ ನೋಡ್ಕೊಂಬರೋಣ ಅಂತ ಹೊಂಟೀವಿ. ಫ್ರೆಂಡ್ಸ್, ಹಂಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಿ ಸ್ವಲ್ಪ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲೋರು ನಮ್ಮ ಬ್ರದರ್ ಏನಂತಾರೆ, ಏನು ಮಾಡ್ಬಿಡ್ರಿ ಅಂತಾರೆ. ಹಂಗೆ ಮಾಡ್ಬಿಡ್ರಿ, ನೀವು ಸ್ವಲ್ಪ ಲೈಕ್ ಮಾಡಿರಿ. ಆದರೆ ನಾನು ನೋಡೋದು ಸ್ವಲ್ಪ ಕಮ್ಮಿ ಜನ ನೋಡೋಣ. ಗೋವಿಂದ ಅಂದು ಒಂದು ಲೈಕ್ ಕೊಡ್ರಿ ಫ್ರೆಂಡ್ಸ್. ಹಂಗೆ ಮುಂದೆ ಏನೇನು ನೋಡ್ರಿ, ಮತ್ತೆ ಹಂಗೆ ರಿವ್ಯೂ ಮಾಡ್ತೀನಿ ಸ್ವಲ್ಪ. ಫ್ರೆಂಡ್ಸ್, ಹಂಗೆ ಮುಂದೆ ಹೋಗ್ತಾ ಇದ್ವಿ. ಮತ್ತು ನಮ್ಮ ಮನೆಗೆ ಒಂದು ಮೆಸೇಜ್ ಬಂತು, ರೂಮ್ ಬುಕ್ಕಿಂಗ್ ಆಗೈತೆ ಅಂತ. ಹಾಗಾಗಿ ಮತ್ತೆ ನಾವು ಹೋಮ್ವರ್ಕ್ ಅಂತ ರೂಮಿಗೆ ಬಂದ್ವಿ. ಇದೇ ನೋಡ್ರಿ ನಮ್ಮ ರೂಮು ಹೇಗಿದೆ ನೋಡ್ರಿ. ನಮ್ಮ ಮನೆಯವ್ರು ಜಾಗ ಮಾಡಿ ಬಾಚನಕತ್ತಾರೆ. ತಲೆ ಬಾಚ್ಕೊಂಡು ಇನ್ನೇನು ಹಂಗೆ ಹಾಕಂತಾರೆ ನೋಡ್ರಿ. ಬಾತ್ರೂಮ್ ಹಿಂಗಿದೆ. ಅದು ಚಲೋ ಐತಿ, ಸ್ವಲ್ಪ ಕಾಸ್ಟ್ಲಿ ರೇಟು.